ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಕಿಷ್ಕಿಂಧ ಕಾಂಡಮ್ ಅಂತ. ಮಲಯಾಳಂನ ಬ್ಲಾಕ್ ಬಸ್ಟರ್ ಮೂವಿ ಇದು. ರೀಸೆಂಟಾಗಿ ತೆರೆ ಕಂಡಿತ್ತು. ತುಂಬ ಜನ ಈ ಮೂವಿನ ನೋಡಬೇಕಂತ ಕಾಯ್ತಿದ್ದೀರಿ ಅಂತ ನಂಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ಮೂವಿ ಕಥೆನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಈ ಮೂವಿ ಚೆನ್ನಾಗಿದೆ. ದೃಶ್ಯ 1 and 2 ಈ ಪಾರ್ಟ್ ಏನಿದೆ ಆ ಮೂವಿಗೆ ಈ ಮೂವಿನ ಹೋಲಿಸ್ತಿದ್ದಾರೆ. ಬಟ್ ನನ್ನ ಅನಿಸಿಕೆನ ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೋಣ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ಊರಲ್ಲಿ ಆಗ್ತಿರುವ ಎಲೆಕ್ಷನ್ಗೋಸ್ಕರ ಅಲ್ಲಿನ ಪೊಲೀಸ್ ಅವರು ಆ ಊರಿನ ಜನರ ಹತ್ರ ಇದ್ದ ಆಲ್ಮೋಸ್ಟ್ ಎಲ್ಲ ಪಿಸ್ತೂಲ್ಗಳನ್ನ ತಮ್ಮ ವಶಕ್ಕೆ ತಗೊಳ್ತಿರ್ತಾರೆ. ಬಟ್ ಒಬ್ಬ ವ್ಯಕ್ತಿ ಮಾತ್ರ, ಅವನ ಹೆಸರು ಅಪ್ಪು ಅಂತ. ಅವ್ರು ಮಾತ್ರ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಅವನು ಗನ್ನ ವಾಪಸ್ ಕೊಟ್ಟಿರಲಿಲ್ಲ. ಸೊ ಪೊಲೀಸರು ಏನು ಮಾಡ್ತಾರೆ, ಅವನ ಮಗಾದ ಅಜಯ್ ಎಂಬ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಬಟ್ ಅಜಯ್ ಪ್ರೆಸೆಂಟಲ್ಲಿ ಒಂದು ಮ್ಯಾರೇಜ್ ಆಫೀಸಲ್ಲಿದ್ದು ತನ್ನೊಬ್ಬ ಗೆಳತಿನ ಮದುವೆ ಆಗ್ತಿರ್ತಾನೆ. ಅವಳ ಹೆಸರು ಅಪರ್ಣ ಅಂತ. ಆ್ಯಕ್ಚುಲಿ ಅವನಿಗೆ 2ನೇ ಮದುವೆ. ಆ್ಯಂಡ್ ಮೊದಲನೇ ಹೆಂಡತಿ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಎನಿವೇ, ಇವರ ಕಾಲ್ ರಿಸೀವ್ ಮಾಡಿದ ಅಜಯ್ ಹೇಳ್ತಾನೆ, ಅಪ್ಪ ಮೋಸ್ಟ್ಲಿ ಬ್ಯುಸಿಯಾಗಿರ್ಬೋದು, ನಾ ಮನೆಗೆ ಹೋದಾದ ನಂತರ ಅವರಿಗೆ ಇನ್ಫಾರ್ಮ್ ಮಾಡ್ತೇನೆ ಅಂತ. ಆವಾಗ ಪೊಲೀಸರು ಹೇಳ್ತಾರೆ, ನಿಮ್ಮ ಅಡ್ರೆಸ್ ಕೊಡಿ, ನಾವೇ ಹೋಗಿ ಅವ್ರನ್ನ ಮಾತಾಡಿಸಿ ಎಲ್ಲ ಮಾಹಿತಿನ ತಿಳ್ಕೊಂಡು ಬರ್ತೀವಂತ. ಸರಿ ಅಂತ ಇವನು ಕೂಡ ಅಡ್ರೆಸ್ ಕೊಡ್ತಾನೆ. ಆಮೇಲೆ ಅಲ್ಲೇ ಪಕ್ಕ ಇದ್ದ ಅಜಯ್ನ ಫ್ರೆಂಡ್ ಆದ ಒಬ್ಬ ಪೊಲೀಸ್ ಹೇಳ್ತಾನೆ, ರಿಟರ್ನ್ ನೀನಿವಾಗ ನಿನ್ನ ಅಪ್ಪಂಗೆ ಕಾಲ್ ಮಾಡಿ ಆ ಗನ್ ವಿಷಯ ಏನಾಯ್ತು ಅಂತ ಕೇಳುವಂತ. ಇವನು ಕೂಡ ಅಪ್ಪಂಗೆ ಕಾಲ್ ಮಾಡಿ ಕೇಳ್ತಾನೆ, ಅಪ್ಪ ಗನ್ ಮಿಸ್ ಆಗಿದೆ, ಇನ್ನೂ ಕೂಡ ಹುಡುಕ್ತಿದ್ದೇನಂತ ಹೇಳ್ತಾನೆ. ಆವಾಗ ಪೊಲೀಸ್ ಹೇಳ್ತಾನೆ, ನೀನು ಬೆಟರ್ ಹೋಗಿ ಕಂಪ್ಲೇಂಟ್ ಕೊಡೋದೇ ಬೆಸ್ಟ್ ಅಂತ. ಸರಿ ಅಂತ ಇವನು ಕೂಡ ಸುಮ್ಮನಾಗ್ತಾನೆ. ಸೀನ್ ಚೇಂಜ್ ಆದಾಗ ನಮಗೆ ಪೊಲೀಸರು ಅಪ್ಪುವಿನ ಮನೆಗೆ ಹೋಗಿ ಅವನೊಟ್ಟಿಗೆ ಆ ಗನ್ ಬಗ್ಗೆ ವಿಚಾರಣೆ ಮಾಡೋದನ್ನು ತೋರಿಸ್ತಾರೆ. ಅಲ್ಲಿ ಅಪ್ಪು ತುಂಬ ರೂಡಾಗಿ ಮಾತಾಡ್ತಾನೆ. ಯಾಕಂದರೆ ಅವನೊಬ್ಬ ರಿಟೈರ್ಡ್ ಆರ್ಮಿ ಆಫೀಸರ್. ಅವನ ಗತ್ತು ಅವನಲ್ಲಿ ಬಿಟ್ಟಿರಲಿಲ್ಲ. ಅವರಿಬ್ಬರ ಮಾತುಕತೆಯಿಂದ ನೋಡ್ತಿರೋ ನಮ್ಗೆ ಗೊತ್ತಾಗುತ್ತೆ ಅಪ್ಪು ಬಳಿದ್ದ ಗನ್ ಆ್ಯಕ್ಚುಲಿ ಮಿಸ್ ಆಗಿದೆ ಅಂತ. ಸೊ ಇದು ಪೊಲೀಸರಿಗೆ ಗೊತ್ತಾದ ತಕ್ಷಣವೇ ಅವರು ತುಂಬ ಕೋಪಗೊಳ್ತಾರೆ. ಹಾಗೆ ಆ ಹೊತ್ತಿಗೆ ಅಲ್ಲಿ ಅಜಯ್ ಕೂಡ ಬರ್ತಾನೆ. ಪೊಲೀಸರು ಅವರಿಬ್ಬರಿಗೆ ಕೂಡ ಸರಿಯಾಗಿ ಬೈತಾರೆ. ಯಾಕಂದರೆ ಗನ್ ಮಿಸ್ ಆಗಿ ತುಂಬ ದಿನ ಆಗಿದೆ, ಇನ್ನೂ ಕೂಡ ನೀವು ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಗನ್ನ ಯಾರಾದರೂ ಮಿಸ್ಯೂಸ್ ಮಾಡಿದರೆ ಅದು ನಿಮಗೇನೆ ತೊಂದರೆ, ನಿಮ್ಮ ಹತ್ರ ಅಲ್ಲ, ನಮಗೆ ಕೂಡ ತೊಂದರೆ ಆಗ್ಬೋದು. ಆದಷ್ಟು ಬೇಗ ಆ ಗನ್ ಎಲ್ಲಿದೆ ಅಂತ ಹುಡುಕಿ ನಮಗೆ ತಂದು ಕೊಟ್ಟುಬಿಡಿ ಅಂತ ಅವನು ಅವರಿಗೆಲ್ಲರಿಗೂ ಕೂಡ ವಾರ್ನ್ ಮಾಡಿ ಹೋಗ್ತಾನೆ. ಅನಂತರ ಎಲ್ಲರೂ ಸೇರಿ ಆ ಗನ್ನೆಲ್ಲಿ ಮಿಸ್ ಆಗಿದೆ ಅಂತ ಅದರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಆದರೆ ಎಷ್ಟೇ ಮಾತಾಡಿದ್ರು ಕೂಡ ಅವರಿಗೆ ಆ ಗನ್ನೆಲ್ಲಿದೆ ಅಂತ ಗೊತ್ತೇ ಆಗೋದಿಲ್ಲ. ಹೀಗೆ ಅಲ್ಲೇ ರಾತ್ರಿ ಕಳೆದು ಬೆಳಗಾಗುತ್ತೆ. ಇಲ್ಲಿ ನಮಗೆ ಆ ಮನೆಯಿಂದ ಹೊರಗೆ ಬಂದು ಅಲ್ಲಿರೋ ತೋಟದಲ್ಲಿ ಇದ್ದಂಥ ಕೆಲವೊಂದು ಮರಗಳನ್ನ ಒಬ್ಸರ್ವ್ ಮಾಡ್ತಿರುವ ಅಪರ್ಣನ ತೋರಿಸ್ತಾರೆ. ಆವಾಗ ಅಪರ್ಣನ ಗಮನ ಅಲ್ಲಿದ್ದ ಮರದ ಕೊಂಬೆಯಲ್ಲಿ ಸಿಕ್ಕಾಕೊಂಡಿದ್ದ ಒಂದು ರೇಡಿಯೋ ಕಡೆ ಹೋಗುತ್ತೆ. ಆವಾಗಲ್ಲಿ ಅಜಯ್ ಕೂಡ ಬರ್ತಾನೆ. ಅವಳು ಅವನಿಗೆ ಕೇಳ್ತಾನೆ, ಯಾಕಲ್ಲಿ ಇಟ್ಟಿದ್ದೀರಂತ. ಆವಾಗ ಅಜಯ್ ಹೇಳ್ತಾನೆ, ಈ ಪ್ಲೇಸ್ ಆ್ಯಕ್ಚುಲಿ ರಾಮಾಯಣ ಕಾಲದಲ್ಲಿದ್ದಂಥ ವಾನರ ಸೇನೆದಾಗಿತ್ತು. ಇವಾಗಲ್ಲಿ ಮಂಗಗಳು ವಾಸವಾಗಿದ್ದಾವೆ. ಅಲ್ಲಿ ನೇತಾಡ್ತಿರೋ ರೇಡಿಯೋನ ಕೂಡ ಎಲ್ಲಿರೋ ಮಂಗಗಳೇ ಹೋಗಿ ಅಲ್ಲಿ ತಗೊಂಡೋಗಿ ಇಟ್ಟಿದ್ದು. ಖಾಲಿ ರೇಡಿಯೋ ಮಾತ್ರ ಅಲ್ಲ, ಸುಮಾರು ವಸ್ತುಗಳನ್ನ ಕೂಡ ಅವುಗಳು ಅಲ್ಲಿ ತಗೊಂಡೋಗಿ ಬಚ್ಚಿಟ್ಟಿವೆ. ಹಾಗೆ ಅಚ್ಚುವಿನ ಆಟ ಸಾಮಾನನ್ನು ಕೂಡ ಮಂಗಗಳು ಕದ್ದು ಮರದಲ್ಲಿ ಬಚ್ಚಿಟ್ಟಿದೆ ಅಂತ. ನಿಮಗೆಲ್ಲ ಅನುಮಾನ ಬಂದಿರ್ಬೋದು, ಈ ಅಚ್ಚು ಯಾರಂತ. ನಾ ಆವಾಗಲೇ ಹೇಳಿದ್ದೆ ಅಜಯ್ಗೆ ಇದು 2ನೇ ಮದುವೆ ಅಂತ. ಆ್ಯಕ್ಚುಲಿ ಅವನ ಮೊದಲನೇ ಹೆಂಡತಿ ಹೆಸರು ಪ್ರವೀಣ್ ಅಂತ. ಸುಮಾರು ವರ್ಷಗಳ ಹಿಂದೆ ಅಚ್ಚು ಮಿಸ್ ಆಗಿದ್ದ. ಅಂದರೆ ಅವನೇನು ತೀರಿ ಹೋಗಿಲ್ಲ. ಸುಮಾರು ವರ್ಷಗಳ ಹಿಂದೆ ಒಂದಿನ ಆದಂಥ ಒಂದು ಇನ್ಸಿಡೆಂಟಿಂದ ಅವನು ಆವತ್ತಿಂದ ಮಿಸ್ ಆಗಿ ಹೋಗಿದ್ದಂಥ ಈ ಒಂದು ಪ್ರವೀಣ ಕೂಡ, ಅಂದರೆ ಅಜಯ್ನ ಮೊದಲೇ ಹೆಂಡತಿ ಕೂಡ ಅದರಿಂದ ಕೊರೋಗೆ ಶುರು ಮಾಡಿದ್ಲು. ಸೊ ಅವಳಿಗೆ ಮೊದಲೇ ಕ್ಯಾನ್ಸರ್ ಇದ್ದ ಕಾರಣ ಈ ಎರಡೂ ಕಾರಣ ಕೂಡ ಮಿಕ್ಸ್ ಆಗಿ ಅನಂತರದಲ್ಲಿ ಇವಳು ಮರಣ ಹೊಂದ್ತಾಳೆ. ನಿಜವಾಗ್ಲೂ ಆ 2 ಘಟನೆ ಏನಿದೆ, ಒಂದು ಮಗ ಮಿಸ್ ಆಗಿದ್ದು ಹಾಗೆ ಹೆಂಡತಿ ಸತ್ತೋಗಿದ್ದು ಇವನಿಗೆ ತುಂಬ ದುಃಖವನ್ನು ತರುತ್ತೆ. ಆದರೂ ಕೂಡ ಅವೆಲ್ಲವನ್ನ ಮರೆತು ಇವನೀಗ 2ನೇ ಮದುವೆ ಆಗಿದ್ದಾನೆ. ಆವಾಗ ಅಪರ್ಣ ಹೇಳ್ತಾಳೆ, ಮೋಸ್ಟ್ಲಿ ಈ ಮಂಗಗಳೇ ಯಾಕೆ ಆ ಗನ್ನ ತಗೊಂಡೋಗಿ ಬಚ್ಚಿಟ್ಟಿರಬಾರ್ದಂತ.
ಆವಾಗ ಅದಕ್ಕೆ ರಿಪ್ಲೈ ಆಗಿ ಇವನು ಹೇಳ್ತಾನೆ, ಇವನ್ ಈ ಡೌಟ್ ನಂಗೂ ಆಗಿ ಅಪ್ಪಂಗೆ ಕೂಡ ಬಂದಿದೆ. ಅದಕ್ಕೋಸ್ಕರ ಇವತ್ತು ಮನೆಗೆ ಕೆಲಸದವ್ರು ಬರ್ತಿದ್ದಾರೆ, ಮರಗಳನ್ನ ಹತ್ತಿ ಎಲ್ಲ ಕಡೆ ಚೆಕ್ ಮಾಡ್ತಿದ್ದಾರಂತ. ಸೀನ್ ಚೇಂಜ್ ಆದಾಗ ನಮಗೆ ಆ ಒಂದು ದೃಶ್ಯನ ತೋರಿಸ್ತಾರೆ. ಅಂದರೆ ಅಲ್ಲಿನ ಕೆಲಸದವರು ಮರವೆಲ್ಲ ಹತ್ತಿ ಗನ್ನ ಚೆಕ್ ಮಾಡ್ತಿರೋದು. ಬಟ್ ಎಷ್ಟೇ ಹುಡುಕಿದ್ರು ಕೂಡ ಅವರಿಗೆ ಅಲ್ಲಿ ಗನ್ ಸಿಗೋದಿಲ್ಲ. ಬದಲಾಗಿ ಮಗಳು ಬಚ್ಚಿಟ್ಟ ಅಚ್ಚುವಿನ ಆಟ ಸಾಮಾನು ಸಿಗುತ್ತೆ. ಎನಿವೇ ಅದರ ನೆಕ್ಸ್ಟ್ನಲ್ಲಿ ಈ ಅಪ್ಪು ಏನಿದ್ದಾನೆ ಅದೇ ದಿನ ಸಂಜೆ ಕಾರ್ ತಗೊಂಡು ಫಾರೆಸ್ಟ್ ಏರಿಯಾ ಒಳಗೆ ಹೋಗೋದನ್ನು ತೋರಿಸ್ತಾರೆ. ಅವನು ಆ್ಯಕ್ಚುಲಿ ಆ ಫಾರೆಸ್ಟ್ ಏರಿಯಾದ ಸೆಕ್ಯೂರಿಟಿ ಗಾರ್ಡ್ ಆದ ಸುಮನ್ ಎಂಬ ವ್ಯಕ್ತಿನ ಮೀಟ್ ಮಾಡಲಿಕ್ಕೋಸ್ಕರ ಹೋಗಿದ್ದ. ಆದರೆ ಅವನ ಮೀಟ್ ಮಾಡಲಿಕ್ಕೋಸ್ಕರ ಯಾಕೆ ಹೋಗಿದ್ದ, ಅವನ ಜೊತೆ ಏನು ಮಾತಾಡಿದ್ದಂತ ನಮ್ಗೆ ಯಾರಿಗೂ ಕೂಡ ತೋರಿಸೋದಿಲ್ಲ. ಈ ಕಡೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದ ನಮ್ಮ ಅಜಯ್ಗೆ ಪೊಲೀಸವರ ಕಡೆಯಿಂದ ಒಂದು ಮಾಹಿತಿ ಸಿಗುತ್ತೆ. ಅದೇನಪ್ಪ ಅಂದರೆ ಫಾರೆಸ್ಟ್ ಏರಿಯಾದ ಒಂದು ಕಡೆಯಲ್ಲಿ ಶೂಟೌಟ್ ಆಗಿದೆ. ಗನ್ನಿಂದ ಶೂಟ್ ಆದಂಥ ಸುಮಾರು ಗುರುತುಗಳು ಫಾರೆಸ್ಟ್ ಏರಿಯಾದಲ್ಲಿ ಪತ್ತೆಯಾಗಿದೆ ಅಂತ. ಆ ವಿಷಯ ಗೊತ್ತಾದ ಕೂಡಲೇ ಅಜಯ್ ಅದೇ ಕೂಡಲೇ ಆ ಸ್ಪಾಟ್ಗೆ ಹೋಗ್ತಾನೆ. ಅದನ್ನೆಲ್ಲ ನೋಡಿದ ತಕ್ಷಣ ಅವನ ತಲೆಗೆ ಬಂದಿದ್ದು ಒಂದೇ, ಯಾರೊಬ್ಬ ವ್ಯಕ್ತಿ ನಮ್ಮ ಗನ್ನ ಕದ್ದು ಈ ರೀತಿಯೆಲ್ಲ ಮಾಡಿದನಂತ. ಆದರೆ ಪೊಲೀಸವರಿಗೆ ಮಾತ್ರ ಮೊದಲು ಡೌಟ್ ಆಗಿದ್ದು ಸುಮನ್ ಬಗ್ಗೆ. ಯಾಕಂದರೆ ಸುಮನ್ ಮೂಲತಃ ಫಾರೆಸ್ಟ್ ಗಾರ್ಡ್ ಆಗಿದ್ರು ಕೂಡ ಅವನಿಗೆ ನಕ್ಸಲೈಟ್ ಗುಂಪಿನೊಟ್ಟಿಗೆ ಯಾವಾಗಲೂ ಲಿಂಕ್ ಇರ್ತಿತ್ತು. ಸೊ ಅದಕ್ಕೋಸ್ಕರ ಈ ಕೆಲಸ ಅವಂದೇನೋ ಅಂತ ಪೊಲೀಸರಿಗೆ ಡೌಟ್ ಬಂದು ಅವನ್ನೆಲ್ಲ ವಿಚಾರಣೆ ಮಾಡ್ತಾರೆ. ಆದರೆ ಅವರಿಗೆ ಯಾವುದೇ ಥರದ ಕ್ಲೂ ಮಾತ್ರ ಸಿಗೋದಿಲ್ಲ. ಅದಾದ ನಂತರ ನೈಟ್ ಸಮಯದಲ್ಲಿ ಅದೇ ಅಪ್ಪು ಏನಿದ್ದಾನೆ ಅವನು ಫಾರೆಸ್ಟ್ ಏರಿಯಾದಿಂದ ವಾಪಸ್ ಮನೆಗೆ ಹೋಗ್ತಿರೋದನ್ನು ತೋರಿಸ್ತಾರೆ. ಮಧ್ಯದಾರಿಯಲ್ಲಿ ಇದ್ದಕ್ಕಿದ್ದಾಗೆ ಅವನ ಗಾಡಿ ಸ್ಟಾಪ್ ಆಗುತ್ತೆ. ಸೊ ಆವಾಗ ಅವನು ಅಜಯ್ಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳ್ತಾನೆ. ಸೊ ಅದೇ ಕೂಡಲೇ ಅಜಯ್ ಆಗಿ ಅವನ ಹೆಂಡತಿ ಹೋಗಿ ಅಪ್ಪುವಿನ ಪಿಕ್ ಮಾಡ್ಕೊಂಡು ಬರ್ತಾರೆ. ಅದಾದ ಸುಮಾರು ಹೊತ್ತಿನ ನಂತರ ಅಂದರೆ ನೈಟ್ ಒಂದು 12 ಗಂಟೆ ಹಾಗೆ ಅಪರ್ಣಾಗಿ ಮನೆ ಹೊರಗಡೆ ಏನೋ ಬೆಂಕಿ ಉರಿತಿರುವ ಹಾಗೆ ತೋರಿ ಬರುತ್ತೆ. ಇವಳು ಒಂದು ಕುತೂಹಲದಲ್ಲಿ ಕಿಟಕಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಅಪ್ಪು ತೋಟದ ಒಳಗೆ ಏನೋ ವಸ್ತುನ ಬೆಂಕಿ ಹಾಕಿ ಸುಡ್ತಿರೋದು ಅವಳಿಗೆ ತೋರಿ ಬರುತ್ತೆ. ಅವಳು ಆವತ್ತಿಗೆ ಆ ಪ್ಲೇಸ್ಗೆ ಹೋಗಲ್ಲ, ಬದಲಾಗಿ ಅಜಯ್ನ ಕೂಡ ಎಬ್ಬಿಸಿ ಅದ್ರ ಬಗ್ಗೆ ಕೇಳಲ್ಲ. ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಅಜಯ್ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹಾಗೆ ಇಬ್ಬರು ಕೂಡ ಅದೇ ಕೂಡಲೇ ಹೋಗಿ ಆ ಸ್ಪಾಟ್ನ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಅಪರ್ಣ ಕಂಡಿದ್ದು ನಿಜ. ಅಲ್ಲಿ ಸುಮಾರು ಸುಟ್ಟ ವಸ್ತುಗಳೆಲ್ಲ ಅವ್ರಿಗೆ ತೋರಿ ಬರುತ್ತೆ. ಆವಾಗ ಅಜಯ್ ತನ್ನ ಪೊಲೀಸ್ ಫ್ರೆಂಡ್ಗೆ ಕಾಲ್ ಮಾಡಿ ಅಲ್ಲಿ ಕರೆಸ್ತಾನೆ. ಆ ಫ್ರೆಂಡ್ ಅಬ್ಸರ್ವ್ ಮಾಡಿ ಹೇಳ್ತಾನೆ, ಇದು ಇವತ್ತಲ್ಲ, ಆ್ಯಕ್ಚುಲಿ ತುಂಬ ದಿನದಿಂದ ಈ ಪ್ಲೇಸಲ್ಲಿ ಯಾರೋ ಏನೋ ವಸ್ತುನ ಸುಡ್ತಿದ್ದಾರಂತ. ಆವಾಗಲ್ಲಿ ಅಪ್ಪು ಕೂಡ ಬರ್ತಾನೆ. ಆದರೆ ಅವನು ಅದ್ರ ಬಗ್ಗೆ ಏನೂ ಕೂಡ ಮಾತಾಡೋದಿಲ್ಲ. ಆವಾಗ ಪೊಲೀಸ್ ಅಜಯ್ಗೆ ಹೇಳ್ತಾನೆ, ನಿಮ್ಮಪ್ಪ ಆ ಸುಮನೊಟ್ಟಿಗೆ ಜಾಸ್ತಿ ತಿರುಗ್ತಿದ್ದಾರೆ, ಅವನ ಮೇಲೆ ಪೊಲೀಸ್ ಕೇಸ್ ಇದೆ, ಅವನಿಂದ ದೂರ ಇರ್ಲಿಕ್ಕೆ ಹೇಳುವಂತ ಅಲ್ಲಿಂದ ಹೊರಟಾಗ್ತಾನೆ. ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಪ್ಪುವಿನ ಮನೆಯ ಜನಗಣತಿ ತಗೋಬೇಕಂತ ಒಬ್ಬ ಹುಡುಗಿ ಅವ್ರ ಮನೆಗೆ ಬರ್ತಾಳೆ. ಆಗ ಅಪ್ಪು ಅವಳಿಗೊಂದು ಲಿಸ್ಟ್ ಕೊಡ್ತಾಳೆ. ಲಿಸ್ಟ್ ಕೈಲಿದ್ರೂ ಕೂಡ ಅಪ್ಪುವನ್ನೇ ತುಂಬಾ ಸಲ ಕ್ವಶನ್ ಕೇಳ್ತಾಳೆ. ಅಂದ್ರೆ ಅವರ ಮನೇಲಿರುವ ಸದಸ್ಯರ ಹೆಸರನ್ನೇ ಕೇಳ್ತಾ ಹೋಗ್ತಾಳೆ. ಇದರಿಂದ ಅಪ್ಪು ಸಿಟ್ಟಾಗ್ತಾನೆ. ಆ ಲಿಸ್ಟಲ್ಲಿ ಉಂಟಲ್ಲ ಮತ್ತೆ ಕೇಳ್ತಿದ್ದೀರಂತ. ಆದರೂ ಕೂಡ ಹುಡುಗಿ ಮತ್ತೆ ಮತ್ತೆ ಕೇಳ್ತಾಳೆ. ಆವಾಗ ಶಾಕಿಂಗ್ಲಿ ಮನೆಯವ್ರ ಹೆಸರನ್ನೇ ಹೇಳೋಕೆ ಇವನು ಅಪ್ಪು ಏನಿದ್ದಾನೆ ಅವನು ಮೊಬೈಲ್ನ ಪುನಃ ತೆಗೆದು ಆ ಹೆಸರನ್ನ ಹೇಳ್ತಿದ್ದ. ಆ ಎಲ್ಲವನ್ನ ಅಪರ್ಣ ಕಿಟಕಿಯಿಂದ ನಿಂತು ಅಬ್ಸರ್ವ್ ಮಾಡ್ತಿದ್ಲು. ಅವೆಲ್ಲ ಅವಳಿಗೆ ತುಂಬ ಶಾಕ್ ಎನಿಸುತ್ತೆ. ಯಾಕಂದರೆ ಸ್ವಂತ ಮನೆಯವ್ರ ಹೆಸರೇ ಅವ್ರಿಗೆ ಗೊತ್ತಿಲ್ವಾ, ಇವರು ಅಪ್ಪುನ ಅಥವಾ ಅಲ್ವಾ ಅಂತ. ಅವಳು ಅದೇ ಕೂಡಲೇ ಹೋಗಿ ಅವರ ರೂಮ್ನೆಲ್ಲ ಚೆಕ್ ಮಾಡ್ತಾಳೆ. ಅಲ್ಲವಳಿಗೆ ಕೆಲವು ಟ್ಯಾಬ್ಲೆಟ್ ಎಲ್ಲ ತೋರಿ ಬರುತ್ತೆ. ಸೊ ಇದನ್ನೆಲ್ಲ ತಗೊಂಡೋಗಿ ಅಂದರೆ ಎಲ್ಲ ವಿಷಯವನ್ನ ಇಕ್ಕಟ್ಟು ಮಾಡಿಕೊಂಡು ಅವಳೋಗಿ ಅಜಯ್ನ ಕ್ವಶನ್ ಮಾಡ್ತಾಳೆ. ನಿಮ್ಮಪ್ಪ ನಮ್ಮಿಂದ ಏನಾದರೂ ಮುಚ್ಚಿಡ್ತಿರ್ಬೋದು, ಅವರು ತುಂಬ ಅನುಮಾನವಾಗಿ ನಡ್ಕೋತಿದ್ದಾರೆ, ಅದಲ್ಲದೆ ನೈಟ್ ಟೈಮಲ್ಲಿ ಏನೋ ಕೂಡ ಸುಟ್ಟಾಗ್ತಾರೆ, ಅವರಲ್ಲಿ ಏನೋ ಸೀಕ್ರೆಟ್ ಇರ್ಬೋದಂತ ಅವಳು ಹೇಳ್ತಾಳೆ. ಅದಕ್ಕೆ ರಿಪ್ಲೈ ಆಗಿ ಇವನು ಅವಳಿಗೊಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ಆ್ಯಕ್ಚುಲಿ ರೀಸನ್ ಏನಪ್ಪ ಅಂದರೆ ಈ ಅಪ್ಪು ಏನಿದ್ದಾನೆ ಅವನಿಗೆ ಆ್ಯಕ್ಚುಲಿ ಮರೆಯುವ ಕಾಯಿಲೆ ಇತ್ತು. ಈ ಮರೆಯುವ ಕಾಯಿಲೆ ಬಗ್ಗೆ ಅಜಯ್ಗೆ ಗೊತ್ತಾಗಿದ್ದು ಅವನ ಮಗ ಅಚ್ಚುವಿನಲ್ಲೇ. ಸೊ ಆ ವಿಷಯ ಗೊತ್ತಾದ ನಂತರ ಅಪ್ಪಂಗೋಗಿ ಆ ವಿಷಯ ಹೇಳಿ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೇಳ್ತಾನೆ. ಬಟ್ ಅಪ್ಪು ಮಾತ್ರ ರಿಜೆಕ್ಟ್ ಮಾಡ್ತಾನೆ, ನಾ ಸರಿದ್ದೇನಂತ. ಅನಂತರ ಹೋಗಿ ಅಜಯ್ ಅಪ್ಪುವಿನ ಆರ್ಮಿ ಆಫೀಸರ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾನೆ. ಅಲ್ಲಿ ಆರ್ಮಿ ಆಫೀಸರ್ ಹೇಳ್ತಾರೆ, ಅಪ್ಪು ಆ್ಯಕ್ಚುಲಿ ರಿಟೈರ್ಡ್ ಆಗಿಲ್ಲ, ಅವನ್ನ ಕೋರ್ಟ್ ಮಾರ್ಷಲ್ ಮಾಡಿ ಮನೆ ಕಳಿಸಿದ್ರು. ಯಾಕಂದರೆ ಅವನು ಖುದ್ದು ತನ್ನ ರಿವಾಲ್ವರ್ನ ಕಳೆದಾಕಿ ಬಿಟ್ಟಿದ್ದ, ಅದಕ್ಕೋಸ್ಕರ ಅವನ್ನ ಕೆಲಸದಿಂದ ತೆಗೆದಾಕಿದ್ರು ಅಂತ. ಬಟ್ ಅಜಯ್ಗೆ ಆ ವಿಷಯ ಅಪ್ಪು ಹೇಳಲಿಲ್ಲ.
ಅದೊಂದು ರೀತಿಯ ಸೀಕ್ರೆಟ್ ಆಗಿತ್ತು. ಸೊ ಆವತ್ತಿಂದ ಅವನಿಗೆ ಗೊತ್ತಾಗುತ್ತೆ ಅಪ್ಪುವಿಗೆ ಆ್ಯಕ್ಚುಲಿ ಮರೆಯೋ ಕಾಯಿಲೆ ಇದೆ, ಅವರು ಎಲ್ಲವನ್ನ ಮರ್ತು ಬಿಡ್ತಾರಂತ. ಅದಕ್ಕೋಸ್ಕರ ಅವನು ಅದನ್ನ ಯಾರಿಗೂ ಹೇಳದೆ ಅವನ ಪಾಡಿಗೆ ಸುಮ್ಮನೆ ಇದ್ದ. ಈ ಎಲ್ಲ ವಿಷಯನ ಕೇಳಿ ಅಪರ್ಣಗೆ ಒಂದು ಡೌಟ್ ಬರುತ್ತೆ. ಅದೇನಪ್ಪ ಅಂದ್ರೆ, ಈ ಅಚ್ಚು ಮಿಸ್ ಆಗಿದ್ದ ದಿನ ಅಜಯ್ ಅಚ್ಚುನ ಅಪ್ಪು ಒಟ್ಟಿಗೆ ಬಿಟ್ಟು ತನ್ನ ಹೆಂಡತಿ ಅಪರ್ಣನ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದ. ಅದಾದ ನಂತರ ಇವನು ಬಂದು ನೋಡಿದಾಗ ಅಚ್ಚು ಮಿಸ್ ಆಗಿದ್ದ. ಅದರ ಅರ್ಥ ಏನಪ್ಪ ಅಂದರೆ, ಮೋಸ್ಟ್ಲಿ ಅಚ್ಚು ಮಿಸ್ ಆಗಿದ್ದು ಅಪ್ಪುವಿಗೆ ಗೊತ್ತಿರ್ಬೋದು ಅಥವಾ ಅವನು ಅದನ್ನ ಮರ್ತಿರ್ಬೋದು. ಅದನ್ನು ಹುಡ್ಕೋಕೆ ಇವರು ಪ್ರಯತ್ನ ಮಾಡ್ತಿದ್ದಾರಂತ ಇವಳಿಗೆ ಡೌಟ್ ಬಂದು ಅವನ ಹತ್ರ ಹೇಳಿದಾಗ ಇವನ್ ಅಜಯ್ಗೆ ಕೂಡ ಹೌದೇನಪ್ಪ ಅಂತ ಅನಿಸೋಕೆ ಶುರುವಾಗುತ್ತೆ. ಎನಿವೆ, ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಅಜಯ್ ಹಾಗೆ ಅವನ ಇಡೀ ಫ್ಯಾಮಿಲಿಗೆ ಒಂದು ಮಾಹಿತಿ ಬರುತ್ತೆ. ಅದೇನಪ್ಪ ಅಂದರೆ, ಅವರ ತೋಟದಲ್ಲಿ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ. ಅಂದರೆ ಏನು, ಬುಲ್ಡೋಸರ್ ವರ್ಕ್ ಮಾಡ್ತಿದ್ದ ಕೆಲವೊಬ್ಬ ವ್ಯಕ್ತಿಗಳಿಗೆ ಅಲ್ಲೊಂದು ಶವ ಸಿಕ್ಕಿದೆ ಅಂತ ಇವರಿಗೆ ನ್ಯೂಸ್ ಬರುತ್ತೆ. ಸೊ ಅದೇ ಕೂಡಲೇ ಪೊಲೀಸ್ ಎಲ್ಲರೂ ಹೋಗಿ ಆ ಪ್ಲೇಸ್ನ ಡಿಗ್ ಮಾಡಿ ನೋಡ್ತಾರೆ. ಬಟ್ ಅದು ಯಾವುದೇ ಮನುಷ್ಯನ ಶವ ಆಗಿರೋದಿಲ್ಲ, ಬದಲಾಗಿ ಅದೊಂದು ಮಂಗದ ಶವ ಆಗಿತ್ತು. ಹಾಗೆ ಆ ಮಂಗನ ದೇಹನ ಫರೆನ್ಸಿಕ್ಗೆ ಕಳಿಸಿ ಅಧ್ಯಯನ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅದರ ಬಾಡಿ ಮೇಲೆ, ಅದರ ದೇಹದ ಮೇಲೆ ಬುಲೆಟ್ನ ನಿಶಾನ ಇದೆ, ಅದು ಬುಲೆಟ್ ತಗುಲಿ ಸತ್ತೋಗಿದೆ ಅಂತ. ಆವಾಗ ಎಲ್ಲರ ಗಮನ ಹೋಗಿದ್ದೆ ಕಳೆದೋಗಿದ್ದ ಈ ಅಪ್ಪುವಿನ ಗನ್ ಮೇಲೆ. ಸೊ ಪೊಲೀಸರು ಅದರ ಬಗ್ಗೆ ಅಧ್ಯಯನ ಮಾಡೋಕೆ ಶುರು ಮಾಡ್ತಾರೆ. ಬಟ್ ಯಾವುದೇ ರೀತಿಯ ಲೀಡ್ ಅವರಿಗೆ ಸಿಗುದಿಲ್ಲ. ಸೊ ಅಜಯ್, ಅಪರ್ಣ ಹಾಗೆ ಎಲ್ಲರಿಗೂ ಕೂಡ ಈ ಅಪ್ಪುವಿನ ಬಗ್ಗೆ ಡೌಟ್ ಬಂದಿರುತ್ತೆ. ಅಚ್ಚು ಹಾಗೆ ಅವನು ಮಿಸ್ ಆಗಿರೋದ್ರ ಬಗ್ಗೆ ಇವನಿಗೆ ಗೊತ್ತಿರುತ್ತೆ ಅಂತ. ಸೊ ಆ ವಿಷಯನ ಹೇಗಾದ್ರೂ ಮಾಡಿ ಅವನಿಂದ ಬಾಯಿ ಬಿಡಿಸ್ಬೇಕು, ಅವನಿಗೆ ನೆನಪು ತರಿಸ್ಬೇಕಂತ ಅಮೃತ ಹೆಸರಿನ ಒಬ್ಬ ಡಾಕ್ಟರ್ನ ಅವನ ಫ್ರೆಂಡ್ ಅಂತ ಹೇಳಿ ಮನೆ ಕಳಿಸ್ತಾರೆ. ಅಪ್ಪುಗೆ ಆ ಫ್ರೆಂಡ್ ಯಾರಂತ ನೆನಪಾಗೋದಿಲ್ಲ. ಆವಾಗ ಅವನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಂತ ಎಲ್ಲ ಮಾಹಿತಿನ ಚೆಕ್ ಮಾಡ್ತಾನೆ. ಅಂದ್ರೆ ಅವನ ಮೀಟ್ ಆಗ್ಲಿಕ್ಕೆ ಯಾರೇ ಬಂದರೂ ಕೂಡ ಅವನೊಂದು ನೋಟ್ ಮಾಡಿ ಇಡ್ತಿದ್ದ, ನೆಕ್ಸ್ಟ್ ಟೈಮ್ ಅವ್ರ ಬಗ್ಗೆ ನೆನಪಾಗ್ಲಿ ಎಂಬ ಒಂದೇ ಒಂದು ಕಾರಣಕ್ಕೆ. ಸೊ ಈ ವ್ಯಕ್ತಿ ಅಮೃತ್ ಅಂತ ಪರಿಚಯ ಮಾಡಿಕೊಂಡಾಗ ಅವನು ನೋಟ್ನ ಚೆಕ್ ಮಾಡ್ತಾನೆ. ಹಾಗೆ ಅಮೃತ್ ಎಂಬ ವ್ಯಕ್ತಿ ಇದ್ದಾನಂತ ಕೂಡ ಅವನಿಗೆ ಮನವರಿಕೆ ಆಗಿ ಅವನೊಟ್ಟಿಗೆ ಮಾತಾಡೋಕೆ ಶುರು ಮಾಡ್ತಾನೆ. ಮಾತಾಡ್ತಾ ಲಾಸ್ಟ್ ನೋಟ್ ಓದಿದಾಗ ಅಪ್ಪುವಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆ ನೋಟಲ್ಲಿ ಅವನೇ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಬರ್ದಿದ್ದ, ಅವನ ಜೊತೆ ಹುಷಾರಾಗಿರು, ಇವನು ಫೇಕ್ ಅಂತೆಲ್ಲ. ಅದರಿಂದ ಇವನು ರೀಕ್ವೆಷನ್ ಮಾಡ್ತಾ ಹೋಗ್ತಾನೆ. ಹಾಗೆ ಅವ್ರ ಮಧ್ಯೆ ಜಗಳ ಆಗುತ್ತೆ. ಆ ಹೊತ್ತಿಗಲ್ಲಿ ಅಜಯ್ ಬಂದು ಆ ಜಗಳನ ಕಂಟ್ರೋಲ್ ಮಾಡ್ತಾನೆ. ಅಷ್ಟೊತ್ತಿಗಾಗ್ಲೇ ಅಪ್ಪುವಿಗೆ ಅಲ್ಲಿ ಆಗಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಎನಿವೆ, ಅದಾದ ನಂತರ ಅಪರ್ಣ ಒಂದಿನ ಒಂದು ದೃಶ್ಯನ ಅಬ್ಸರ್ವ್ ಮಾಡ್ತಾಳೆ. ಈ ದೃಶ್ಯನ ಆ್ಯಕ್ಚುಲಿ ಅವಳು ಮುಂಚೆನೆ ನೋಡಿದ್ಲು, ಅದು ನೈಟ್ ಟೈಮಲ್ಲಿ. ಬಟ್ ಇವತ್ತು ಮಾತ್ರ ಬೆಳಗ್ಗೆ ಟೈಮಲ್ಲಿ ನಡೆದಿತ್ತು. ಅದೇನಪ್ಪ ಅಂದರೆ, ಈ ಅಪ್ಪು ಏನಿದ್ದಾನೆ ತೋಟದೊಳಗೆ ಹೋಗಿ ಅಲ್ಲಿರೋ ಬೆಂಕಿಗೆ ಯಾವುದೋ ವಸ್ತುನ ಹಾಕಿ ಸುಡ್ತಿದ್ದ. ಈ ಬಾರಿ ಅಪರ್ಣ ಹಿಂಜರಿದಿಲ್ಲ. ಅವಳು ಅದೇ ಕೂಡಲೇ ಹೋಗಿ ಆ ವಸ್ತುವೇನಂತ ಅಪ್ಪು ಒಟ್ಟಿಗೆ ಜಗಳ ಮಾಡೋಕೆ ಶುರು ಮಾಡ್ತಾಳೆ. ಬಟ್ ಅಪ್ಪು ಕೂಡ ಅವಳಿಗೆ ಹೇಳೋಕೆ ರಿಜೆಕ್ಟ್ ಮಾಡ್ತಾನೆ. ಹಾಗೆ ಅವಳಿಗೆ ಬಯೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಎಲ್ಲ ಗಲಾಟೆಯನ್ನು ನೋಡ್ತಿದ್ದ ಅಜಯ್ ಕೂಡ ಅಲ್ಲಿಗೆ ಬಂದು ಅವರಿಬ್ಬರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸಿಬಿಡ್ತಾನೆ. ಇದಾದ ನಂತರ ಅಜಯ್ಗೆ ಕೂಡ ಅಪ್ಪು ಮೇಲೆ ಅನುಮಾನ ಬರುತ್ತೆ. ಸೊ ಅವನು ಅದೇ ಕೂಡಲೇ ಹೋಗಿ ಈ ಗಾರ್ಡ್ ಏನಿದ್ದಾನೆ ಸುಮನ್, ಅವನ್ನ ಹೋಗಿ ವಿಚಾರಣೆ ಮಾಡ್ತಾನೆ. ಅಲ್ಲಿ ಅವನೊಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ಈ ಫ್ಲ್ಯಾಶ್ ಬ್ಯಾಕ್ ಆ್ಯಕ್ಚುಲಿ ಆ ದಿನ ಅಚ್ಚು ಮಿಸ್ ಆಗಿದ್ನಲ್ಲ, ಅಂದ್ರೆ ಅಜಯ್ ತನ್ನ ಹೆಂಡತಿನ ಕರ್ಕೊಂಡು ಟ್ರೀಟ್ಮೆಂಟ್ಗೆ ಅಂತ ಆಸ್ಪತ್ರೆಗೆ ಹೋಗಿದ್ನಲ್ಲ, ಆ ದಿನ ಆದಂತ ಒಂದು ಘಟನೆನ. ಆ ದಿನ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಚ್ಚು ಹಾಗೆ ಅಪ್ಪು ಆ ಮನೆಯಲ್ಲಿ ಇಬ್ರಿದ್ರು. ಆ ಒಂದು ಟೈಮಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ ಏನೋ ಒಂದು ಕೆಲಸಕ್ಕೋಸ್ಕರ ಅಪ್ಪುವಿನ ಮನೆಗೆ ಹೋಗ್ತಾನೆ. ಅಲ್ಲವನು ಅಬ್ಸರ್ವ್ ಮಾಡ್ತಾನೆ, ತೋಟದಲ್ಲಿ ಅಪ್ಪು ಹಾಗೆ ಅಚ್ಚು ಇಬ್ಬರು ಗಲಾಟೆ ಮಾಡ್ಕೋತಿರ್ತಾರೆ. ಅಪ್ಪು ಅಚ್ಚುಗೆ ತುಂಬಾ ಹೊಡೆತಿರ್ತಾನೆ. ಇವನೋಗಿ ಅದನ್ನ ಬಿಡಿಸಿ ಏನಂತ ಕೇಳಿದಾಗ ಅಪ್ಪು ಹೇಳ್ತಾನೆ, ಇವರು ನನ್ನ ಗನ್ನ ಕತ್ಕೊಂಡು ಮಂಗನಿಗೆ ಶೂಟ್ ಮಾಡಿ ಅದು ಸತ್ತೋಗಿದೆ ಅಂತ ಅವನು ಹೇಳ್ತಾನೆ. ಹಾಗೆ ಈ ವಿಷಯ ಎಲ್ಲೂ ಕೂಡ ಹೊರಗೆ ಬರ್ದಿರುವ ಹಾಗೆ ಅವರು ಆ ಮಂಗನ ಶವನ ಅಲ್ಲೇ ದಫನ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ ಸುಮಾರು ದಿನ ನಂತರ ಅಪ್ಪು ಕೂಡ ಆ ವಿಷಯನ ಮರ್ತೋಗಿ ಸುಮಾರು ಒಂದು 2-3 ವಾರದ ನಂತರ ಸುಮ್ಮನೊಟ್ಟಿಗೆ ಮತ್ತೆ ಪುನಃ ಬಂದು ಆ ದಿನ ಆದ ಘಟನೆನ ಮತ್ತೆ ಪುನಃ ರೀಕಾಲ್ ಮಾಡ್ತಾನೆ. ಆ್ಯಕ್ಚುಲಿ ಅದು ಒಂದಿನ ಮಾತ್ರ ಅಲ್ಲ, ಪ್ರತಿದಿನ ಹೋಗಿ ಸುಮನೊಟ್ಟಿಗೆ ಅದೇ ವಿಷಯನ ಕೇಳ್ತಿದ್ನಂತೆ. ಇವನ್ ಸುಮನ್ ಕೂಡ ಅದ್ರ ಬಗ್ಗೆ ಮರುಪ್ರಶ್ನೆ ಮಾಡದೆ ಹೇಳದ್ದೇ ವಿಷಯನ ಮತ್ತೆ ಪುನಃ ಅವನಿಗೆ ರೀಕಾಲ್ ಮಾಡ್ತಾ ಹೇಳ್ತಿದ್ನಂತೆ. ಈ ವಿಷಯ ಆ್ಯಕ್ಚುಲಿ ಸುಮನಿಂದ
ಅಜಯ್ ಹಾಗೆ ಅಪರ್ಣಗೆ ಗೊತ್ತಾಗುತ್ತೆ. ಅದಾದ ನಂತರ ಒಂದಿನ ಖುದ್ದು ಪೊಲೀಸರೇ ಅಪ್ಪುವಿನ ಮನೆಗೆ ಬಂದು ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಗನ್ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ. ಈ ಒಂದ್ ಟೈಮ್ ನೋಡಿ ಅಪರ್ಣ ಅಪ್ಪುವಿನ ರೂಮ್ಗೆ ಹೋಗಿ ಚೆಕ್ ಮಾಡ್ತಾಳೆ. ಅವಳಿಗೆ ಕಳೆದೋದ ಆ ಗನ್ ಸಿಗುತ್ತೆ. 4 ಬುಲೆಟ್ ಕೂಡ. ಆಕ್ಚುಲಿ ಗನ್ ನಲ್ಲಿ 6 ಬುಲೆಟ್ ಇರುತ್ತೆ, ಬಟ್ 2 ಮಿಸ್ಸಿಂಗ್ ಆಗಿದೆ. 1 ಬುಲೆಟ್ ಮಂಗಗೆ ತಾಗಿದ್ರೆ ಮತ್ತೊಂದು ಬುಲೆಟ್ ಎಲ್ಲೋಯ್ತು ಅಂತ ಅವಳು ಥಿಂಕ್ ಮಾಡೋಕೆ ಶುರು ಮಾಡ್ತಾಳೆ. ಹಾಗೆ ಆ ಸೀನ್ ಎಂಡ್ ಆಗ್ತಿದ್ದಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಅಜಯ್ ಏನಿದ್ದಾನೆ ಡಾಕ್ಟರ್ ಸುಮನ್ನ ಕರ್ಕೊಂಡು ಅಪ್ಪನ ಬಿಡಿಸ್ಕೊಂಡ್ ಬರ್ಲಿಕ್ಕೋಸ್ಕರ ಸ್ಟೇಷನ್ಗೆ ಹೋಗಿ ಅವನ ಕಾಯಿಲೆ ಬಗ್ಗೆ ಪೊಲೀಸರಿಗೆ ಹೇಳಿ ಅವನ್ನ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅಪರ್ಣ ತಾನು ಸಂಶೋಧನೆ ಮಾಡಿದ್ದ ಆ ಮಿಸ್ಸಿಂಗ್ ಬುಲೆಟ್ ಬಗ್ಗೆ ಅವನಿಗೆ ಹೇಳ್ತಾಳೆ. ನಿನ್ನ ಅಪ್ಪ ಏನೋ ಮುಚ್ಚಿಡ್ತಿದ್ದಾರೆ, ಆ ಒಂದು ಸೀಕ್ರೆಟ್ ಏನಂತ ನಿಂಗೆ ಕೂಡ ಗೊತ್ತು. ಯಾಕಂದ್ರೆ ನೀ ಹೇಳಿರೋ ಪ್ರಕಾರ ನೀನು ಪ್ರವೀಣನ ಟ್ರೀಟ್ಮೆಂಟ್ಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಒಂದಿನ ಆದ್ರೆ ಅಚ್ಚು ಮಿಸ್ ಆಗಿದ್ದೆ ಬೇರೆ ದಿನ. ಅಂದ್ರೆ ನೀನೇನೋ ಸೀಕ್ರೆಟ್ ನ ಮುಚ್ಚಿಡ್ತಿದ್ದೀಯಾ, ನಿನ್ಗೂ ಇದರಲ್ಲಿ ಏನೋ ಸಂಬಂಧ ಇದೆ ಅಂತ ಅವನ ಮೇಲೆ ಅನುಮಾನ ಪಟ್ಟು ಕ್ವಶನ್ ಮಾಡ್ತಾಳೆ. ಆವಾಗ ಅಲ್ಲಿ ಅಜಯ್ ಕೊನೆಗೂ ತಾನು ಬಚ್ಚಿಟ್ಟ ಒಂದು ಅತ್ಯಂತ ದೊಡ್ಡ ಸಸ್ಪೆನ್ಸ್ನ ರಿವೀಲ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಆ ದಿನ ಅಜಯ್ ಪ್ರವೀಣನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗಿದ್ದ. ಟ್ರೀಟ್ಮೆಂಟ್ ಎಲ್ಲ ಆಗಿ ಮನೆಗೆ ಬರುವಾಗ ರಾತ್ರಿ ಹೊತ್ತಾಗಿತ್ತು. ಮನೆಗೆ ಬಂದು ಪ್ರವೀಣನ ಬಿಟ್ಟಾದ್ಮೇಲೆ ಅವನೇನೋ ಕೆಲಸ ಉಂಟಂತ ಹೊರಗೆ ಹೋಗ್ತಾನೆ. ಆ ಕೆಲಸ ಮುಗಿಸಿ ವಾಪಸ್ ಬರುವಾಗ ಅವನಿಗೆ ಅಲ್ಲೊಂದು ಶಾಕ್ ಆದಿತ್ತು. ಅವನ ರೂಮಲ್ಲಿ ಪ್ರವೀಣ ಅಸ್ತವ್ಯಸ್ತವಾಗಿ ಒಂದ್ ರೀತಿ ಮಂಕು ಬಡಿದಾಗೆ ಕೂತಿದ್ರೆ ಅದರ ಪಕ್ಕದಲ್ಲಿ ಇವನು ಅಚ್ಚುವಿನಿದ್ದಾನೆ, ಅವನು ಸತ್ತು ಬಿದ್ದಿದ್ದಾನೆ. ಹಾಗೆ ಪಕ್ಕದಲ್ಲಿ ಗನ್ ಕೂಡ ಇದೆ. ಏನಾಯ್ತು ಅಂತ ಪ್ರವೀಣ್ ಹತ್ರ ಕೇಳಿದಾಗ ಅಚ್ಚು ಆಕ್ಚುಲಿ ಆ ಗನ್ನೊಟ್ಟಿಗೆ ಆಟ ಆಡ್ತಿದ್ದ. ಅದನ್ನ ಕಸಿದುಕೊಳ್ಳೋಕೆ ಹೋದಾಗ ಆಕ್ಸಿಡೆಂಟ್ ಆಗಿ ಅವನಿಗೆ ಬುಲೆಟ್ ತಾಗಿ ಸತ್ತೋದಂತ. ಅದರಿಂದ ಪ್ರವೀಣಾಗೆ ಟ್ರಾಮಾ ಆಗುತ್ತೆ. ಸೊ ಅದೇ ಕೂಡಲೇ ಅವನು ಕಾರಲ್ಲಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಅಡ್ಮಿಟ್ ಮಾಡಿಸಿ ಈ ಶವನ ಏನಾದರೂ ಮಾಡ್ಬೇಕಂತ ವಾಪಸ್ ಬಂದಾಗ ಅಲ್ಲವನಿಗೆ ಮತ್ತೊಂದು ಶಾಕ್ ಆಗಿರುತ್ತೆ. ಅದೇನಪ್ಪ ಅಂದ್ರೆ ಆ ಶವ ಮಿಸ್ ಆಗಿರುತ್ತೆ. ಆವಾಗಲ್ಲಿ ಅವನ ಅಪ್ಪ ಅಪ್ಪು ಬರ್ತಾನೆ. ಅಪ್ಪನ್ ನೋಡಿ ಅವನಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಅಪ್ಪನಿಗೆ ಕೂಡ ಈ ಒಂದು ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗಿರ್ಬೋದು. ಅಚ್ಚು ಶವನ ಎಲ್ಲೋ ಅವರೇ ಬಚ್ಚಿಟ್ಟು ನಮ್ಮನ್ನ ಸೇಫ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ನಾನು ಕೂಡ ಏನು ಕೂಡ ಆಗಿಲ್ಲ ಅಂತ ಸುಮ್ಮನೆ ಇರುವಂತ ಅವನು ಕೂಡ ಆವತ್ತಿಂದ ಸುಮ್ಮನಾಗ್ತಾನೆ. ಇವನ್ ಪ್ರವೀಣ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾದ ನಂತರ ಅವಳು ಕೂಡ ಅದನ್ನೆಲ್ಲ ಮರೆಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದಾದ ನಂತರ ಅವಳು ಅವಳ ಕಾಯಿಲೆಯಿಂದನೇ ಸತ್ತೋಗ್ತಾಳೆ. ನಮ್ಗೆಲ್ಲ ಮೊದಲೇ ಗೊತ್ತಿರುವ ಹಾಗೆ ಈ ಅಪ್ಪುವಿಗೆ ಮರೆಯುವ ಕಾಯಿಲೆ ಇದೆ. ಅಚ್ಚು ಶವನ ಅವನು ಡಿಸ್ಪೋಸಲ್ ಮಾಡಿದ ನಂತರ ಅವನು ಎಲ್ಲವನ್ನ ಕೂಡ ಮರ್ತ್ಬಿಟ್ಟಿದ್ದ. ಅದಾದ ನಂತರ ಅಚ್ಚು ಮಿಸ್ ಆಗಿದ್ದು ಅವನಿಗೆ ಗೊತ್ತಾಗಿದ್ದು ಈ ಅಪರ್ಣ ಹಾಗೆ ಅಜಯ್ನಿಂದಲೇ. ಅದಾದ ನಂತರ ಅವನು ಅಚ್ಚು ಎಲ್ಲೋದಂತ ಹುಡುಕೋಕೆ ಶುರು ಮಾಡಿದ್ದ. ಯಾಕಂದ್ರೆ ಅಚ್ಚು ಮಿಸ್ ಆಗಿರೋ ಎಲ್ಲ ಬ್ಲೇಮ್ ಕೂಡ ಈ ಅಪ್ಪು ಮೇಲೆ ಬಂದಿತ್ತು. ಸ್ವಂತ ಮೊಮ್ಮಗನ ಮಿಸ್ ಆಗಲಿಕ್ಕೆ ಕಾರಣ ನಾನಾದೆ ಅಂತ ಅವನು ಕೊರೋಗೆ ಶುರು ಮಾಡಿದ್ದ. ಆ್ಯಂಡ್ ಅವನೊಬ್ಬ ಆರ್ಮಿ ಆಫೀಸರ್ ಆಗಿದ್ದರಿಂದ ಅವನಿಗೆ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಏನೋ ಒಂದು ಮಜಾ ಇತ್ತು. ಸೊ ಆವತ್ತಿಂದ ಅವನು ಈ ಮಿಸ್ ಆಗಿರೋ ಅಚ್ಚು ಬಗ್ಗೆ ತನಿಖೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಎಲ್ಲ ಪೇಪರ್ ವರ್ಕ್ ಎಲ್ಲ ಮಾಡಿ ಕೊನೆಗೂ ಅವನಿಗೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆ ಕೊಲೆಗಾರ ಯಾರು ಅಲ್ಲ, ಸ್ವಂತ ಮಗನೇ, ಹಾಗೆ ಡಿಸ್ಪೋಸಲ್ ಮಾಡಿದ್ದು ನಾನೇ ಅಂತ. ಆವಾಗ ಅವನು ಆ ವಿಷಯನ ಯಾರಿಗೂ ಕೂಡ ಹೇಳೋದಿಲ್ಲ. ಮಗನ ಸೇಫ್ ಮಾಡಬೇಕು, ನಾವು ಕೂಡ ಸೇಫ್ ಆಗ್ಬೇಕಂತ ಅವನು ಕಲೆಕ್ಟ್ ಮಾಡಿದ ಎಲ್ಲ ಒಂದು ಪೇಪರ್ಸ್ನ ಬೆಂಕಿಗೆ ಹಾಕಿ ಸುಟ್ಬಿಡ್ತಿದ್ದ. ಆ ಡೇ ಮುಗಿದ ನಂತರ ಅವನು ಕೂಡ ಆ ವಿಷಯವನ್ನ ಮರ್ತು ಬಿಡ್ತಿದ್ದ. ಅದರ ನೆಕ್ಸ್ಟ್ ಡೇ ಇಂದ ಅವನಿಗೆ ಮತ್ತೆ ಪುನಃ ಅಚ್ಚು ಮಿಸ್ ಆಗಿದ್ದ ನೆನಪಾಗಿ ಅವನು ಮತ್ತೆ ಪುನಃ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡಿ ಲಾಸ್ಟಲ್ಲಿ ಮತ್ತೆ ಅವನ ಮಗನೇ ಅಪರಾಧಿ ಅಂತ ಗೊತ್ತಾಗಿ ಎಲ್ಲ ಸಾಕ್ಷಿನ ಬೆಂಕಿ ಹಾಕಿ ಸುಟ್ಬಿಡ್ತಿದ್ದ. ಸೊ ಇದೊಂದು ಲೂಪ್ ಕಂಟಿನ್ಯೂ ಆಗಿ ಹೋಗ್ತಿರುತ್ತೆ. ಇದೇ ಆಕ್ಚುಲಿ ಈ ಮೂವಿಯ ಒಂದು ಸಸ್ಪೆನ್ಸ್ ಅಷ್ಟೇ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ನಿಮ್ಗೆ ಅನಿಸ್ಬೋದು ಈ ಮೂವಿ ಆ್ಯಕ್ಚುಲಿ ಇಷ್ಟು ಹಿಟ್ ಆಗಲಿಕ್ಕೆ ಏನು ರೀಸನ್ ಇರ್ಬೋದು ಅಂತ. ನಂಗೆ ಕೂಡ ಈ ಮೂವಿ ನೋಡಿದಾಗ ಬೋರ್ ಆಗಿತ್ತು. ನಾನೇನೋ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ದೃಶ್ಯ ಮೂವಿ ಥರ ಇದೆ ಹಾಗೆ ಹೀಗೆ ಅಂತ. ಬಟ್ ಸ್ಟಾರ್ಟಿಂಗಿಂದ ಮೂವಿ ಬೋರ್ ಆಗ್ತಿತ್ತು. ಏನಾಗ್ತಿದೆ ಅಂತ ನಮಗೇನೆ ಗೊತ್ತಾಗಲ್ಲ. ಲಾಸ್ಟಲ್ಲಿ ಈ ಒಂದು ಟ್ವಿಸ್ಟ್ ಏನಿದೆ ಅದು ಅಷ್ಟೇನು ನಮಗೆ ಸಮಾಧಾನ ಆಗಲಿಲ್ಲ, ಆ ರೀತಿಯಾಗಿತ್ತು. ನನ್ನ ಪ್ರಕಾರ ಇದೊಂದು ಆವರೇಜ್ ಮೂವಿ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.